ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದುರಾಗ ಯೂಟ್ಯೂಬ್ ಚಾನಲ್. ನೀವು ತಮ್ಮನೇಲಿ ನೋಡಿರೋ ಥರ ನಾನು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಬಟ್ ಪ್ರಾಂಪ್ಟ್ಲಿ ಹೇಳ್ತೀನಿ, ಕನ್ಸಿಸ್ಟೆನ್ಸಿ ನನ್ನಲ್ಲಿ ಇರಲಿಲ್ಲ. ಈಗ ಟ್ರೈ ಮಾಡಬೇಕು. ಈಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಬಂದಿದ್ದೀನಿ. ತುಂಬ ಜನ ಈ ವೆಯ್ಟ್ ಇರೋರು ಇದನ್ನು ಫೇಸ್ ಮಾಡಿರ್ತೀರ. ಆಡ್ಕೊಳ್ಳೋದಾಗಿರಲಿ ಅಥವಾ ಬಟ್ಟೆ ಶಾಪ್ಸ್ಗೆ ಹೋದರೆ ಅಲ್ಲಿ ನಿಮಗಾಗೋ ಅವಮಾನ ಆಗಿರಲಿ, ಇದು ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನೊಂದು, ನಾನು ಲಾಸ್ಟ್ ಅಂದರೆ ಯೂಟ್ಯೂಬ್ ಚಾನಲ್ ರೀಸೆಂಟ್ಲಿ 21 ಡೇಸ್ ಹಾರ್ಟ್ ಚಾಲೆಂಜ್ ಅಂತ ಮಾಡಿದೆ. ಒಂಥರ 50% ನನ್ನ ವೆಯ್ಟ್ ಲಾಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇನ್ನು 50% ನನ್ನ ಇಂಟೆನ್ಷನ್ ವೆಯ್ಟ್ ಲಾಸ್ ಆಗಿರಲಿಲ್ಲ. ನಾನು 21 ಡೇಸ್ ಹಾರ್ಟ್ ಚಾಲೆಂಜ್ ಮಾಡಿದ್ದು ಒಂದು ಗುಡ್ ಹ್ಯಾಬಿಟ್ನ ನನ್ನಲ್ಲಿ ಅಳವಡಿಸ್ಕೋಬೇಕು ಅಂತ. ಬಟ್ ಅದು ತುಂಬ ಜನ ಹೆಂಗೆ ತೊಗೊಬಿಟ್ಟಿದ್ದಾರೆ, 21 ಡೇಸ್ ಹಾರ್ಟ್ ಚಾಲೆಂಜ್ ಮಾಡೋದು ವೆಯ್ಟ್ ಲಾಸಿಗೆ ಮಾತ್ರ. ಅದು ನನಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾಯಿತ್ತು. ಯಾರೋ ಯಾಕೆ ನನ್ನ ಫ್ಯಾಮಿಲಿಯಲ್ಲೇ ತುಂಬ ಜನ ನನಗೆ ಆದಾ ವೆಯ್ಟ್ ಲಾಸ್ ಆಗಿಲ್ಲ, ಏನೂ ಕಾಣಿಸ್ತಾನೆ ಇಲ್ಲ, ಅದು ನಂಗೊಂಥರ ಇಸುಮಸ್ಸಾಗೋದು. ಅದೊಂಥರ ನಂಗೆ ಕೇಳಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ಇವೊಂದು ನನಗೂ ಬೇಜಾರಾಗ್ತಿತ್ತು. ನಾನು ಎಷ್ಟೋ ದಿವಸದಿಂದ ಅನ್ಕೊತಾ ಇದ್ದೆ, ನಾನು ಯಾಕೆ ಸ್ಟಾರ್ಟ್ ಮಾಡ್ಬೋದು ವೆಯ್ಟ್ ಲಾಸ್ ಜರ್ನಿನ, ಅಂದರೆ ನಿಮ್ಮ ಜೊತೆ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಬಟ್ ನನಗೆ ತುಂಬಾ ಒಂಥರ ಇಂಜರ್ಕೆ ಇತ್ತು. ಹೆಂಗೆ ಸ್ಟಾರ್ಟ್ ಮಾಡಲಿ, ಹೆಂಗೆ ನಾನೇ ವೆಯ್ಟ್ ಲಾಸ್ ಮಾಡ್ಕೋತಿದ್ದೀನಿ ಅಂತ ಹೆಂಗೆ ಹೇಳಲಿ, ಅಕಸ್ಮಾತ್ ರಿಸಲ್ಟ್ ಸಿಗಲಿಲ್ಲ ಅಂದರೆ ಅವ್ರ ರೆಸ್ಪಾನ್ಸ್ ಹೆಂಗಿರುತ್ತೆ, ತುಂಬಾ ಬೇಜಾರಾಗ್ತಿತ್ತು, ಒಂಥರ ಭಯ ಆಗ್ತಿತ್ತು. ಬಟ್ ನಾನು ಕೂತು ಯೋಚನೆ ಮಾಡಿದಾಗ ನನ್ನ ವೆಯ್ಟ್ ಲಾಸ್ ಜರ್ನಿಯಿಂದ ಯಾರಿಗೂ ಏನೂ ಆಗಬೇಕಿಲ್ಲ. ಈವನ್ ಏನಾದ್ರು ಅದರಿಂದ ರಿಸಲ್ಟ್ ಸಿಕ್ತು ಅಂದರೆ ನನ್ನಂತ ಎಷ್ಟೋ ಜನಕ್ಕೆ ಮೋಟಿವೇಶನ್ ಸಿಗುತ್ತೆ, ಇನ್ಸ್ಪೈರ್ ಆಗ್ತಾರೆ. ಇಲ್ವಾ, ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನನಗೆ ಲಾಸ್ ಆಗುತ್ತೆ ಹೊರತು ಬೇರೆ ಯಾರಿಗೂ ಏನೂ ಆಗಬೇಕಾಗಿಲ್ಲ. ಸೊ ನಾನು ಏನಕ್ಕೆ ಹೆದರ್ಕೋಬೇಕು, ನಾನು ಯಾರಿಗೂ ಏನೂ ಮೋಸ ಮಾಡ್ತಿಲ್ಲ, ಕೊಲೆ ಮಾಡ್ತಿಲ್ಲ. ಸೊ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಈ ಹೆದರಿಕೆ ಬಿಟ್ಟು ನಾನು ಕೂಡ ಸ್ಟಾರ್ಟ್ ಮಾಡಬೇಕು. ಎಷ್ಟು ದಿವಸ ಅಂತ ಹೀಗೆ ಹೆದರ್ಕೊಂಡು ಬೇಡ, ಹಾಕೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು, ಆಮೇಲೆ ಹಾಕಾದ್ಮೇಲೆ ರಿಸಲ್ಟ್ ಸಿಕ್ಕಲಿಲ್ಲ ಅಂದರೆ. ನಾನು ಅಂದ್ಕೊಂಡಿರೋದು ಇಷ್ಟೇ ಗೈಸ್, ನನಗೆ ಅದು ಆಗುತ್ತೋ ಆಗೋಲ್ವೋ ಗೊತ್ತಿಲ್ಲ. ಲೆಟ್ಸ್ ಟ್ರೈ ಮಾಡೋಕ್ಕೆ ಅಂತಲೇ ಇದನ್ನು ಶುರು ಮಾಡಿದ್ದೀನಿ. ನಾನು ಅಂದ್ಕೊಂಡಿರೋದು ಇನ್ಮೇಲಿಂದ ನಾನು ಫಸ್ಟು 2 ಶಾರ್ಟ್ ಅಂದರೆ 2 ಗೋಲ್ನ ಇಟ್ಕೊಂಡಿದ್ದೀನಿ. ಒಂದು 3 ಮಂತ್, ಇನ್ನೊಂದು 6 ಮಂತ್. ಫಸ್ಟ್ ಗೋಲ್ ಬಂದು 3 ಮಂತ್ ಅಲ್ವಾ. ಸೊ ನಾನು ಅದಕ್ಕೆ ಇವಾಗ 3 ಮಂತ್ಸಿಗೆ ಒಂದು ಗೋಲ್ ಇಟ್ಕೊಂಡಿದ್ದೀನಿ. ನಾನು ಇವಾಗ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿರೋದು ವೆಯ್ಟ್ ಲಾಸ್ ಜರ್ನಿ ಬಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ. ಅದರಲ್ಲಿ ನಾನು ಎಷ್ಟೊಂದು ವಿಂಡೋಸ್ ಬರುತ್ತೆ, 8, 12 ಆ್ಯಂಡ್ 16. ನಾನು ಅದರಲ್ಲಿ 16ನ ತೊಗೊಂಡಿದ್ದೀನಿ. ಇದರಲ್ಲಿ ರೂಲ್ಸ್ ಬಂದು 16 ಅವರ್ಸ್ ನೀವು ಫಾಸ್ಟಿಂಗಲ್ಲಿ ಇರಬೇಕು. ವಾಟರ್ ಓಕೆ, ಬಟ್ ಬೇರೆ ಏನು ತಿನ್ನೋದಾಗಲಿ ಮಾಡೋ ಆಗಿಲ್ಲ, ಫುಲ್ ಫಾಸ್ಟಿಂಗಲ್ಲಿ ಇರಬೇಕು 16 ಅವರ್ಸ್. ಎಕ್ಸಾಂಪಲ್, ನಾನು 7:30ಗೆ ಏನಾದರೂ ಈವ್ನಿಂಗ್ ಊಟ ಮುಗಿಸ್ಕೊಂಡ್ರೆ ಇನ್ನು ನೆಕ್ಸ್ಟ್ ಮಾರ್ನಿಂಗ್ 11:30ವರೆಗೂ ನಾನು ನೀರು ಬಿಟ್ಟು ಬೇರೆ ಏನು ಇಂಟೆಕ್ ಮಾಡೋ ಹಾಗಿಲ್ಲ. ಇದು ನನ್ನ ಟಾರ್ಗೆಟ್ ಬಂದು. ಆ್ಯಂಡ್ ಇನ್ನೊಂದೇನು ಅಂದರೆ, ನಾವು ನೆಕ್ಸ್ಟ್ ಮಾರ್ನಿಂಗ್ ತಿಂಡಿ ಅಂದರೆ ಏನಾದ್ರು ಫಸ್ಟ್ ಮೀಲ್ ತೊಗೋತೀವಲ್ಲ, ಅದಕ್ಕೂ ಮುಂಚೆ ಬಿಸಿನೀರು, ಎಷ್ಟೋ ಜನ ಅದಕ್ಕೆ ಚಕ್ಕೆ ಜೀರಿಗೆ ಹಾಕ್ತಾರೆ, ಬಟ್ ಕೆಲವೊಬ್ಬರು ಅದು ಒಳ್ಳೆಯದಲ್ಲ ಅಂತ, ನಂಗೆ ಗೊತ್ತಿಲ್ಲ ಏನು ಅಂತ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ, ಅದು ಬೇರೆ ಮ್ಯಾಟರ್. ಅದಾದಮೇಲೆ ನೋಡ್ತೀನಿ. ನಾನು ಮಿನಿ ವ್ಲಾಗ್ಸ್ ಬಿಡ್ತೀನಿ ಇದ್ರದ್ದು. 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಿನಿ ವ್ಲಾಗ್ಸ್ ಬಿಡ್ತೀನಿ. ಅದರಲ್ಲಿ ನಾನು ಏನು ಹಾಕ್ತೀನಿ ಅಂತ ನೀವು ಅದರಲ್ಲಿ ನೋಡ್ಬೋದು, ಓಕೆನಾ. ಅದಾದಮೇಲೆ ನಾವು ಏನಾದರೂ ಪ್ರೋಟೀನ್ ಅಂದರೆ, ಇವಾಗ ಎಕ್ಸಾಂಪಲ್ ಡ್ರೈ ಫ್ರೂಟ್ಸ್ ಏನಾದರೂ ರಾತ್ರಿ ನೆನೆಸಿಟ್ರು ಅಂತ ಬಾದಾಮಿ, ಅದನ್ನು ಫಸ್ಟು ಇಂಟೇಕ್ ಮಾಡಿಬಿಟ್ಟು ಅದರ ನೆಕ್ಸ್ಟ್ ನಾನು ಫಸ್ಟ್ ಮೀಲ್ ತೊಗೋಬೇಕು. ಆಮೇಲೆ ಇನ್ನೊಂದು ರೂಲ್ಸ್ ಏನು ಅಂತಂದರೆ, ನಿಮಗೆ 8 ಅವರ್ಸ್ ಇಲ್ಲಿ ನಿಮಗೆ ಸಿಗುತ್ತೆ, ಏನೇ ತಿನ್ನೋಕ್ಕಾಗಲಿ ಮಾಡೋಕ್ಕಾಗಲಿ. 8 ಅವರ್ಸಲ್ಲಿ ಫಸ್ಟ್ ಟೈಮ್ ನಾನು ಒಂದ್ಸತಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಟ್ರೈ ಮಾಡಿದ್ದೆ. ನನಗೆ 100% ರಿಸಲ್ಟ್ ಸಿಗೋ ಜಾಗದಲ್ಲಿ 50% ಸಿಕ್ಕಿತ್ತು. ಯಾಕೆ ಇನ್ನು 50% ಸಿಕ್ಕಿರಲಿಲ್ಲ ಅಂದರೆ, ನಾನು 8 ಅವರ್ಸ್ ಇರುತ್ತಲ್ವ ನಮಗೆ ಏನಾದ್ರು ತಿನ್ಕೊಳ್ಳೋಕ್ಕೆ, ಆ ಟೈಮಲ್ಲಿ ನಾನು ಏನು ಮಾಡಿದೆ, 8 ಅವರ್ಸ್ ಏನು ಬೇಕಾದ್ರೂ ತಿನ್ಬೋದಲ್ವ, ನೀನು 8 ಅವರ್ಸ್ ಅದನ್ನ ತಿನ್ನೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಿದ್ದೆ, ನನಗೆ ಇಷ್ಟ ಆದರೆ ಜಂಕ್ ತಿಂದುಬಿಡ್ತಿದ್ದೆ, ಜಂಕ್ ಫುಡ್ಸ್ ತಿಂತಿದ್ದೆ. ಆಮೇಲೆ ರೈಸು, ಐ ಲವ್ ರೈಸ್ ತುಂಬ ತಿಂತಿದ್ದೆ. ಆಮೇಲೆ ಆ್ಯಕ್ಚುಲಿ ಆ ಒಂದಲ್ಲಿ 3 ಮೀಲ್ಸ್ ತೊಗೊಳೋಕ್ಕೂ ಬದಲಾಗಿ 2 ಮೀಲ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಬಟ್ ನಾನೇನು ಮಾಡಿದೆ, 3 ಮೀಲ್ಸ್ ತೊಗೋತಿದ್ದೆ. ಅಂದರೆ ಮಾರ್ನಿಂಗ್, ಮಧ್ಯಾಹ್ನ, ನೈಟ್. ನಂದು ಶುರು ಆಗ್ತಿದ್ದೆ 11:30, 12 ಹಂಗೆ ಮಧ್ಯಾಹ್ನದಂಗೆ. ಬಟ್ ಆದರೆ ನಾನು ಮಧ್ಯಾಹ್ನದ ಊಟ ಕೂಡ ಸಂಜೆ ಹಂಗೆ ಮಾಡ್ತಿದ್ದೆ. ಅದೇನೋ ಫಸ್ಟ್ ಟೈಮ್ ನನ್ನ ಕೈಲಾದರೂ ಸಡನ್ನಾಗಿ ಆಗಲಿಲ್ಲ. ನಾನು ಯಾರಿಗೂ ಇದನ್ನು ಸಜೆಸ್ಟ್ ಮಾಡಿದ್ರೆ, ರಿಸಲ್ಟ್ ಬರೋವರೆಗೂ ನಾನು ಹೇಳಲ್ಲ. ಬಟ್ ನಾನು ಕರೆಕ್ಟಾಗಿ ಮಾಡಿದ್ರೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ನೀವು ನನ್ನ 3 ಮಂತ್ಸ್ ಕರೆಕ್ಟಾಗಿ ಫಾಲೋ ಮಾಡಿ, ಅಂದರೆ ಮಿನಿ ಬ್ಲಾಗ್ಸಲ್ಲಿ
ನಿಮಗೂ ಮೇ ಬಿ ರಿಸಲ್ಟ್ಸ್ ಏನಾದರೂ ನಿಮಗೂ ಸಿಗ್ಬೋದು, ನಿಮಗೂ ಒಂದು ಮೋಟಿವೇಶನ್ ಬರ್ಬೋದು. ಓಕೆನಾ. ನೆಕ್ಸ್ಟ್ ಬಂದು 16 ಅವರ್ಸಿಗೆ ನಾನು ಮಾಡ್ತೀನಿ. ಅದರಲ್ಲಿ ಜಂಕ್ ಏನು ತಿನ್ನೋ ಹಾಗಿಲ್ಲ. ಆಮೇಲೆ ಹೇಳ್ದಂಗೆ ಕಾರ್ಬ್ಸು, ಪ್ರೋಟೀನು, ಫೈಬರು ಕರೆಕ್ಟಾಗಿ ಅದನ್ನು ಇಂಟೇಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವೇನಾದ್ರು ನಾನ್ ವೆಜ್ ಆಗಿದ್ದರೆ ನೀವು ಎಗ್ಸ್ನ ತೊಗೋಬೋದು, ಪನ್ನೀರ್, ಸೊ ಈ ಥರ ತೊಗೋಬೋದು. ನಾನು ತುಂಬ ವೀಡಿಯೋಸ್ನ ನೋಡಿ ಮಾಡಿ ಈ ಒಂದು ಮೆಥಡ್ನ ನಾನು ಕಂಡುಕೊಂಡಿದ್ದೀನಿ. ರಿಸಲ್ಟ್ ಸಿಗುತ್ತೋ ಇಲ್ವೋ ನಾವು ನೋಡೋಣ, ಜೊತೆಗೆ ನೋಡೋಣ. 3 months ಕಂಟಿನ್ಯೂಸ್ ಆಗಿ ಅಂತ ಹೇಳಿದ್ದೀನಿ. ಸೊ ಆಮೇಲೆ ಸೆಕೆಂಡ್ ಚಾಲೆಂಜ್ ಬಂದು ಇದರಲ್ಲಿ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ಆ್ಯಕ್ಚುಲಿ ಹೇಳ್ತಾರೆ 10,000 ಸ್ಟೆಪ್ಸ್ನ ನೀವು ವಾಕಿಂಗಲ್ಲಿ ಕಂಪ್ಲೀಟ್ ಮಾಡಬೇಕು. ಅಂದರೆ ಈಗ ಸುಮ್ಮನೆ ಹಿಂಗೆ ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ಈ ಮೊಬೈಲ್ಗಳಾಗಲಿ ವಾಚ್ಗಳಾಗಲಿ ಸುಮ್ಮನೆ ಹಿಂಗೆ ಕೈನ ಹಿಂಗೆ ಸ್ವಿಂಗ್ ಮಾಡಿದ್ರೂ ಕೂಡ ಕೌಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಹೇಳೋದು, ನನಗೆ ಗೊತ್ತಿರೋರು ಹೇಳಿದ್ದು 13,000 ಸ್ಟೆಪ್ಸ್ನ ನೀವು ಕವರ್ ಮಾಡಿದ್ದೀರಾ ಅಂತಂದರೆ ಅಲ್ಲಿಗೆ ನೀವು 10,000 ಸ್ಟೆಪ್ಸ್ನ ಕವರ್ ಮಾಡಿದ್ದೀರಾ ಅಂತ, ಕ್ಲೀನಾಗಿ ಕವರ್ ಮಾಡಿದ್ದೀರಾ ಅಂತ ಅರ್ಥ. ಇನ್ನು 3,000 ಅಲ್ಲಿ ಇಲ್ಲಿ ಸ್ವಿಂಗ್ ಆದಾಗ ಅಥವಾ ಯಾರೋ ಮೊಬೈಲ್ ಇಟ್ಕೊಂಡು ಹೋದಾಗ ಆ ಥರ ಕೌಂಟ್ ಆಗಿರುತ್ತೆ ಅಂತ, ಆಯಿತಾ. ಕರೆಕ್ಟಾಗಿ ನೀವು 13,000 ಕವರ್ ಮಾಡಬೇಕು. ಫಸ್ಟ್ ನಾನು ಒಂದೇ ಸತಿ 13,000ಕ್ಕೆ ಹೋಗಲ್ಲ, ಈವನ್ ಒಂದೇ ಸತಿ 10,000 ಕೂಡ ಹೋಗಲ್ಲ. ನಾನು ಟಾರ್ಗೆಟ್ ಬಂದು 10,000 ಕವರ್ ಮಾಡಬೇಕು ಅಂತ. ಬಟ್ ಎಷ್ಟು ಮಾಡ್ತೀವಿ ನೋಡೋಣ. ಅಟ್ಲೀಸ್ಟ್ ಒಂದೇ ಸ್ಟೆಪ್ ಹತ್ತೋಣ. ನಾನು ಟ್ರೈ ಮಾಡಿದ್ದೀನಿ. 3K 4K ಸ್ಟೆಪ್ಸಿಗೆ ಬಂದಾಗ ಸ್ವಲ್ಪ ಸುಸ್ತಾಗುತ್ತೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಫಸ್ಟು ಒಂದು 4Kನ ರೀಚ್ ಮಾಡೋಣ. ಆಮೇಲೆ 4K ಫಸ್ಟು, ಆಮೇಲೆ 5K, ಆಮೇಲೆ 7K ಈ ಥರ ರೀಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಇದನ್ನು ಸೆಕೆಂಡ್ ಟಾರ್ಗೆಟ್. ಇವೆರಡು ಟಾರ್ಗೆಟ್ನ ಆಮೇಲೆ ಜಂಕ್ ನಾನು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. 15 day ಒನ್ಸ್ ಅಂತ ಇಟ್ಕೊಳ್ಳೋಣ. ಫಸ್ಟ್ 15 day ಒನ್ಸ್. ಅದಾದಮೇಲೆ ಬೇಕಾದ್ರೆ ನಾವು ಮಂತ್ಲಿ ಒನ್ಸ್ ಮಾಡೋಣ. ಯಾಕಂದರೆ ಒಂದೇ ಸತಿ ಯಾವುದನ್ನಾದರೂ ಬಿಟ್ಟರೆ ಖಂಡಿತವಾಗ್ಲೂ ಅದು ನೀವು ಕಂಟಿನ್ಯೂ ಆಗಿ ಮಾಡೋಕ್ಕಾಗಲ್ಲ. ನನಗಾಗಲ್ಲ. ಸೊ ನಾನು ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇಲ್ಲಿ ಏನಾದರೂ ಹೇಳಿದ್ರೆ ಸಾಕು ಕಮೆಂಟ್ ಬಾಕ್ಸಲ್ಲಿ ನಿಮಗಾಗಲ್ಲ ಅಂದಿದ್ದಷ್ಟು ಎಲ್ಲರಿಗೂ ಆಗಲ್ವಾ ಸೊ ಆ ಥರ ಹೇಳ್ತಾರೆ. ಸೊ ನನಗೇನು ಹೇಳಲ್ಲ, ನನಗಾಗಲ್ಲ. ಓಕೆನಾ. ನಾನು ಅದಕ್ಕೆ ಈ ವಿಡಿಯೋ ಬಂದು ಅಷ್ಟು ಚಿಕ್ಕ ವಿಡಿಯೋದಲ್ಲಿ ಡ್ಯೂರೇಷನಲ್ಲಿ ನನ್ನ ಒಂದು ಇಂಟೆನ್ಷನ್ನ ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ಮೇಲಿಂದ ನೀವು ನನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಇವತ್ತಿಂದಲೇ ಸ್ಟಾರ್ಟ್. ಅಂದರೆ ನಾನು ನಾಳೆಯಿಂದ ಶುರು ಮಾಡಬೇಕು ಅಂದರೆ ಇವತ್ತು ನಾನು 7:30 ಊಟ ಮುಗಿಸ್ಕೋಬೇಕು. 10 ಕಾಸ್ಟ್. ಇವತ್ತು ಡೇಟ್ ಬಂದು September 15th. ಓಕೆನಾ. ನಾನು September 16th ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಟಾರ್ಗೆಟ್ ಬಂದು ನಮ್ಮದು 3 months. ಎಲ್ಲರೂ ಒಟ್ಟಿಗೆ, ಎಲ್ಲರೂ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರೆಲ್ಲ ಈ ಪ್ರಾಬ್ಲಮಿಂದ ಸಫರ್ ಆಗ್ತಾಯಿದ್ದೀರಾ ಅವ್ರುಗಳು ನನ್ನ ಜೊತೆಗೆ ನೀವು ಏನಾದರೂ ಮೆಥಡ್ ಇದ್ದರೆ, ನಿಮ್ಮದು ಏನಾದರೂ ಮೆಥಡ್ ಇದ್ದರೆ ನೀವು ಸ್ಟಾರ್ಟ್ ಮಾಡಿ. ಆದರೆ ನನ್ನ ಮೆಥಡ್ ನಾನು ರಿಸಲ್ಟ್ ಬರೋವರೆಗೂ ಯಾರಿಗೂ ಅಶ್ಯೂರ್ ಮಾಡಲ್ಲ, ನಾನು ಯಾರಿಗೂ ಗೈಡ್ ಕೂಡ ಮಾಡಲ್ಲ. ಇಷ್ಟೊತ್ತವರೆಗೂ ಹೇಳಿದ್ದು ನಾನೇನು ಮಾಡ್ತೀನಿ ಅಂತ. ಆ್ಯಂಡ್ ಮೋರ್ ಓವರ್ ನಿಜವಾಗ್ಲೂ ಹೇಳ್ತೀನಿ, ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ಅಂದ್ಕೊಂಡಿದ್ರೆ ನಿಜವಾಗ್ಲೂ ಅದನ್ನು ನೀವು ಓಪನಾಗೆ ಮಾಡಿ. ಏನು ನಿಜವಾಗ್ಲೂ ಯಾರಿಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಮ ಬಾಡಿ, ನಿಮ್ಮ ವೆಯ್ಟ್, ನಿಮ್ಮ ಜರ್ನಿ, ನಿಮ್ಮ ಹಾರ್ಡ್ ವರ್ಕ್ ಅನ್ನೋರು ಇರ್ತಾರೆ ಖಂಡಿತವಾಗ್ಲೂ. ನಾನು ತುಂಬಾ ಅನ್ಸ್ಕೊಂಡಿದ್ದೀನಿ. ನಾನು ಇಲ್ಲ ಆ ಥರ ಫಸ್ಟ್ ನಿಜವಾಗ್ಲೂ ಇನ್ಫಿನಿಟ್ ಕಾಂಪ್ಲೆಕ್ಸ್ ಇತ್ತು ನನಗೆ. ಅಯ್ಯೋ ಏನು ಅನ್ಕೋತಾರೋ, ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದ್ರೆ ಕೇಳ್ತಾರೇನೋ, ಎಲ್ಲಿನೂ ಕಾಣಿಸ್ತಿಲ್ಲ ಅಂತ. ಸೊ ಅದಕ್ಕೋಸ್ಕರ ಇಷ್ಟು ದಿವಸ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ಈ ಸತಿ ಅಂದ್ಕೊಂಡಿದ್ದೀನಿ, ಪ್ರತಿ ಸತಿ ಸ್ಟಾರ್ಟ್ ಮಾಡಿದಾಗಲೂ ಕನ್ಸಿಸ್ಟೆನ್ಸಿ ಇರ್ತಿರ್ಲಿಲ್ಲ ನನ್ನಲ್ಲಿ. ಸೊ ಇದೇ ಚಾಲೆಂಜ್, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದೇ ಚಾಲೆಂಜ್. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದೀರಾ ಅಂದರೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನೀವು ನಾಳೆಯಿಂದ ನನ್ನ ಜೊತೆ, ನನ್ನ ಮಿನಿ ವ್ಲಾಗ್ಸ್ ಜೊತೆ ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೋದಕ್ಕೆ ನಿಮ್ಮ ವಿಶಸ್ನ ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನೇನಾದರೂ ತಪ್ಪು ಮಾಡಿದರೆ ಐ ಆಮ್ ಸಾರಿ, ತಪ್ಪು ಮಾತಾಡಿದರೆ ಐ ಆಮ್ ಸಾರಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರೋಕ್ಕೂ ಮುಂಚೆನೇ ಗೈಡ್ ಮಾಡಲ್ಲ. ಇಫ್ ಇನ್ ಕೇಸ್ ರಿಸಲ್ಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಖುಷಿಯಾಗಿ ಬಂದು ನಿಮ್ಮ ಜೊತೆ ಹಂಚ್ಕೋತೀನಿ. ಸಾರಿ, ನಿಮಗೆ ಗೈಡ್ ಮಾಡ್ತಿಲ್ಲ, ನಾನು ಜಸ್ಟ್ ಸಜೆಷನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಗೈಡ್ ನಾನು ನಿಜವಾಗ್ಲೂ ನನಗೆ ರಿಸಲ್ಟ್ ಸಿಕ್ಕಾದ್ಮೇಲೆ ನಾನು ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯಿಂದ ನನ್ನ ಮಿನಿ ವ್ಲಾಗ್ಸ್ ಜೊತೆ ನಿಮ್ಮ ಜರ್ನಿ ಹಾಗೂ ನನ್ನ ಜರ್ನಿ. ಥ್ಯಾಂಕ್ ಯು.